A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ತಾವು ನೋಡ್ತಾ ಇದ್ದೀರಿ A9 ನ್ಯೂಸ್. ಅಮೀನ್ ಶೇಖ್ ಜೊತೆ ಇವತ್ತು ನಾವು ಗಾಂಧಿ ಚೌಕದಲ್ಲಿದ್ದೇವೆ. ಬಟ್ ರಮೇಶ್ ಕವಲ್ಗಿ ಅವರು ಇವತ್ತು ಬೆಳಗಾಂ ಅಲಿಗೇಷನ್ ಹೊಂಟಾರ CM ಅವ್ರಿಗೆ ಭೇಟಿಯಾಗಾಕ. ಬನ್ನಿ ಅವ್ರಿಗೆ ಮಾತಾಡಿಸಿ ನೋಡೋಣ ಏನು ಹೇಳ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ ಮತ್ತು ಜೈ ಭೀಮ್. ಇವತ್ತು ನಾವು ಬೆಳಗಾವಲ್ಲಿ ಚಳಿಗಾಲ ಅಧಿವೇಶನಕ್ಕೆ ಎಲ್ಲ ನಮ್ಮ ಭಾರತೀಯ ದ್ರಾವಿಡ ದಲಿತ ಜನ ಸಂಘಟನೆ ವತಿಯಿಂದ ಎಲ್ಲ ನಮ್ಮ ಪದಾಧಿಕಾರಿಗಳು ಮತ್ತು ಎಲ್ಲರೂ ನಾವು CMಗೆ ಇವತ್ತು ಭೇಟಿ ಆಗ್ಬೇಕಂತ ಹೊರಟಿದ್ದೀವಿ. ಮತ್ತು ಅವರು CMಗೆ ನಮ್ಮ ಕುಂದುಕೊರತೆಗಳು, ಬಿಜಾಪುರ ಕುಂದುಕೊರತೆಗಳನ್ನು ಸ್ವಲ್ಪ ಅವರಿಗೆ ಮಾಹಿತಿ ಕೊಡಬೇಕಾಗಿದೆ. ಅದರ ಸಂಬಂಧ ನಾವು ಬೆಳಗಾವಿ ಅಧಿವೇಶನಕ್ಕೆ ಹೊರಟಿದ್ದೀವಿ. ನಮಸ್ಕಾರ. ಇದ್ದೀರಿ A9 ನ್ಯೂಸ್ ಅಮೀನ್ ಶೇಖ್ ಜೊತೆ. ನಾವು ಇವತ್ತು ವಿಜಯಪುರ ಗುಮ್ಮಟ ನಗರದಿಂದ ಇವತ್ತು ಬೆಳಗಾಂಗೆ ಬಂದೇವೆ. ಬೆಳಗಾಂದಲ್ಲಿ ಏನು ಅಲಿಗೇಷನ್ ನಡೆದದ, ಅಲ್ಲಿ ಅಲಿಗೇಷನ್ ನಮ್ಮ ರಮೇಶ್ ಕವಲ್ಗಿ ಅವರು DSS ಲೀಡರ್. ಬಟ್ ಅವ್ರಿಗೆ ಒಂದು ಮನವಿ ಮಾಡ್ಕೊಳ್ಳೋದದ. ಬಟ್ CM ಭೇಟಿ ಆಗಲಿ, ಯಾರೇ ಭೇಟಿ ಆಗಲಿ, ಮಿನಿಸ್ಟರ್ ಅವರು ಯಾರು ಭೇಟಿ ಆದ್ರೂ ಅವ್ರಿಗೊಂದು ಅವ್ರ ಮನವಿ ಪತ್ರ ಕೊಟ್ಟು ಇದು ಮಾಡೋದಿದೆ. ಬಟ್ ನಾವು ಇವತ್ತು ಬೆಳಗಾಂದಲ್ಲಿ ಮುಟ್ಟಿದ್ದೇವೆ. ಬನ್ನಿ ನೋಡೋಣ ವಿಧಾನಸಭಾ ಒಳಗೆ ಏನೇನು ನಡೆದಲ್ಲೇ. ಎಲ್ಲರಿಗೂ ಜೈ ಭೀಮ್. ನಾವು ಇವತ್ತು ವಿಜಯಪುರದಿಂದ ಬೆಳಗಾವಿಗೆ CM ಅವರಿಗೆ ಮತ್ತು G ಪರಮೇಶ್ವರ್ ಅವರಿಗೆ ಯಾರೇ ರಾಜಕಾರಣಿ ಅವರು ಸಿಕ್ಕರು ಅವರಿಗೆ ನಾವು ಒಂದು ಲೆಟರ್ ಮುಖಾಂತರ ಅವರಿಗೆ ಭೇಟಿ ಆಗ್ಬೇಕಂತ ವಿಚಾರ ಮಾಡಿದ್ದೀವಿ. ಈಗ ನಾವು ಬೆಳಗಾವಿ ರೀಚ್ ಆಗಿದ್ದೀವಿ, ಬೆಳಗಾವಿ ಬಂದಿದ್ದೀವಿ. ಈಗ ಇನ್ನೊಂದು ಹಾಫ್ ಆನ್ ಅವರಲ್ಲಿ ನಾವು ರಾಜಕಾರಣಿಯವರಿಗೆ ಯಾರೇ ಇರಲಿ, ರಾಜಕಾರಣಿಗಳು ಯಾರೇ ಇದ್ರೂ ಅವ್ರಿಗೆ ಭೇಟಿಯಾಗಿ ನಾವು ಮನವಿಯನ್ನು ಸಲ್ಲಿಸ್ತೀವಿ. ರಮೇಶ್ ಕವಲ್ಗಿ, ಭಾರತೀಯ ದ್ರಾವಿಡ ದಲಿತ ಜನ ರಾಜ್ಯಾಧ್ಯಕ್ಷ. ನಾವು ಗುಮ್ಮಟ ನಗರ ವಿಜಯಪುರದಿಂದ ಇವತ್ತು ಬೆಳಗಾಂ ಅಲಿಗೇಷನ್ ಏನು ನಡೆದ. ಬಟ್ ಇಲ್ಲಿ ಬಂದೇವೆ. ಬಟ್ ಇಲ್ಲಿ ರಮೇಶ್ ಕವಲ್ಗಿ ಅವರು ಬಂದಾರೆ ನಮ್ಮ ಜೊತೆ. ಬಟ್ ಈಗ CM ಸಾಹೇಬ್ರು ಭೇಟಿ ಆಗ್ತಾರೆ, DK ಶಿವಕುಮಾರ್ ಸಾಹೇಬ್ರು ಭೇಟಿ ಆಗ್ತಾರೆ, ಯಾರು ಮಿನಿಸ್ಟರ್ ಭೇಟಿ ಆಗ್ತಾರೆ ಅದು ನೋಡೋದಿದೆ. ಬನ್ನಿ ಒಳಗೆ ಬನ್ನಿ ನೋಡೋಣ. ಎಲ್ಲರಿಗೂ ಜೈ ಭೀಮ್. ಇವತ್ತು ನಾವು ವಿಜಯಪುರದಿಂದ ಬೆಳಗಾವಿಗೆ ಈಗ ಬಂದಿದ್ದೀವಿ. ಈಗ ಒಳಗಡೆ ಹೊಂಟಿದ್ದೀವಿ ಅಧಿವೇಶನಗಳೇ. ಅಲ್ಲಿ ಯಾರು ಸಿದ್ದರಾಮಯ್ಯ ಸಿಗ್ತಾರೋ ಸಾಹೇಬರು, ಮತ್ತು ಏನು DK ಶಿವಕುಮಾರ್ ಸಾಹೇಬ್ರು ಸಿಗ್ತಾರೋ, ಏನು G ಪರಮೇಶ್ವರ್ ಸಾಹೇಬ್ರು ಸಿಗ್ತಾರೋ ನೋಡೋಣ. ಕಾಯೋಣ, ನೋಡಿ ಅವ್ರಿಗೆ ಭೇಟಿಯಾಗಿ ನಮ್ಮ ಕುಂದುಕೊರತೆಯನ್ನು ಇದು ಮಾಡಿದ್ದೀವಿ, ಲೆಟರ್ ಮಾಡಿದ್ದೀವಿ. ಆ ಲೆಟರನ್ನು ಅವ್ರು ತಲುಪಿಸುವಂಥ ವ್ಯವಸ್ಥೆ ನಾವು ಮಾಡ್ತಾಯಿದ್ದೀವಿ. ಮಾಡಿದ ಮೇಲೆ ಅವ್ರು ಏನಂತಾರೆ ನೋಡಿಕೊಂಡು ಮತ್ತು ನಾನು ನಿಮಗೆ ಬರ್ತೀನಿ ನಿಮ್ಮ ಹತ್ರ. ರಮೇಶ್ ಕವಲ್ಗಿ, ಭಾರತೀಯ ದ್ರಾವಿಡ ದಲಿತ ಜನ ರಾಜ್ಯಾಧ್ಯಕ್ಷ. ನಮಸ್ತೆ. ಇವತ್ತು ನಾವು ವಿಜಯಪುರದಿಂದ ಬೆಳಗಾವಿಗೆ ಅಧಿವೇಶನ ಸಂಬಂಧ ಇಲ್ಲಿ ನಾವು ಬಂದಿದ್ದೀವಿ. ಈಗ ಭೈರತಿ ಸುರೇಶ್ ಸರು ಈಗ ಮನವಿಯನ್ನು ಮಿನಿಸ್ಟರ್ ಮನವಿಯನ್ನು ಕೊಟ್ಟಿದ್ದೀವಿ. ಆ ಮನವಿಯನ್ನು ತೊಗೊಂಡು CM ಹತ್ರ ಮಾತಾಡಿ ನಮಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಇವತ್ತು ಅಕಸ್ಮಾತ್ ಇವರು CM ಹತ್ರ ಬರ್ಲಿಕ್ಕಂದರೆ ನಾವು CM ಆಫೀಸ್ಗೆ ಹೋಗಿ ಧರಣಿ ಮಾಡ್ತೀವಿ ಅಂತ ಹೇಳಿ ನಾವು ಎಚ್ಚರಿಕೆಯನ್ನು ನಿಲ್ಲಲು ಬಯಸ್ತಾ ಇದ್ದೀನಿ. ರಮೇಶ್ ಕವಲ್ಗಿ. ಜೈ ಭೀಮ್ ಎಲ್ಲರಿಗೆ. ಇವತ್ತು ನಾವು ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ವತಿಯಿಂದ ನಾವೆಲ್ಲರೂ ಇಲ್ಲಿ ಒಂದು ಮನವಿಯನ್ನು ಕೊಡುವುದಕ್ಕೆ ನಾವು ಬಂದಿದ್ದೀವಿ. ಭೈರವ್ ಸುರೇಶ್ ಸರಿಗೆ ನಾವು ಅಲ್ಲಿ ಕುತ್ತಂಥ ತಿಕೋಟ ತಾಲೂಕಿನಲ್ಲಿ ಉಪವಾಸ ಸತ್ಯಾಗ್ರಹ ಕುತ್ತಂಥ ನಾವು ಅಲ್ಲಿಂದ ನಮಗೆ ಬರೀ ಆಶ್ವಾಸನೆ ಕೊಟ್ಟಿದ್ದಾರೆ. ತಹಸೀಲ್ದಾರ್ ಆಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಯಾವುದೇ ರೀತಿ ನಾವು 12ನೇ ತಾರೀಕಿಗೆ ನಾವು ಉಪವಾಸ ಸತ್ಯಾಗ್ರಹ ಕೂತ್ರು ಇಲ್ಲಿವರೆಗೂ ನಮಗೆ ಯಾವುದೇ ಒಂದು ಸ್ಪಂದನೆ ಮಾಡಿಲ್ಲ, ಯಾವುದೇ ಇಲ್ಲ. ನಮ್ಮ ಮೇಲೆ ಗಲಾಟೆ ಆದರೂ ಕೂಡ ಹೋದ ತಿಂಗಳು 24ನೇ ತಾರೀಕಿಗೆ ನಮ್ಮ ಮೇಲೆ ರಾತ್ರಿ 1:48 ನಿಮಿಷಕ್ಕೆ ಹಲ್ಲೆ ಮಾಡಿದ್ರು ಕೂಡ ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ಮೇಲೆ ಪೊಲೀಸ್ ಸ್ಟೇಷನ್ನಲ್ಲಿ ಏನು ಹೇಳ್ತಾರೆ, ನಮಗೆ ವಿಡಿಯೋನೂ ಇದೆ ನಮ್ಮ ಹತ್ರ. ವಿಡಿಯೋ ತೋರಿಸಿದ್ರು ಅದರಲ್ಲಿ ಮುಖ ಕಾಣ್ತಾ ಇಲ್ಲ ಅಂತ ನಮಗೆ ಫಸ್ಟಾಗಿ ಹೇಳ್ತಾರೆ. ನಾನು ಹೇಳ್ತೀನಿ ಜನರಿಗೆ, ನಮಗೆ ನಾವು ಅಲ್ಲಿ ಉಪವಾಸ ಸತ್ಯಾಗ್ರಹ ಕೂತರು ನಮಗೊಂದು ಲೈಟ್ ಹಾಕಿ ಕೊಟ್ಟಿಲ್ಲ ಅಲ್ಲಿ. ಮತ್ತು ವಿಡಿಯೋದಲ್ಲಿ ಮುಖ ಕಾಣಿಸ್ಬೇಕಂತ ಹೇಳ್ತಾರೆ. ಡಿಪಾರ್ಟ್ಮೆಂಟ್ನ ನಮಗೆ ಯಾಕೆ ಕೊಡ್ಬೇಕು ಅವ್ರು ಲೈಟ್ ಅಂತ ನಮಗೆ ಕೇಳ್ತಾರೆ ತಹಸೀಲ್ದಾರ್. ನಮಗೆ ಒಂದು ಲೈಟ್ ಕೊಡೋಕ್ಕೂ ಹಕ್ಕಿಲ್ಲ ಅವ್ರಿಗೆ. ನಮ್ಮ ಬಾಬಾ ಸಾಹೇಬನ ರೈಟ್ಲಿಂದ ಒಂದು ಇದು ಅನುಕಂಪದಿಂದ ಅವರು ಎಲ್ಲ ಒಂದು ಒಳ್ಳೆ ನೌಕರಿ ಮೇಲೆ, ಒಂದು ಒಳ್ಳೆ ಅಧಿಕಾರಿಗಳ ಮೇಲೆ ಇದ್ದಾರೆ. ನಮ್ಮ ಹಿಂದೂ ಹೊಲೆಯಾರ ಸಮಾಜ ಇನ್ನೂ ಎಲ್ಲಿದೆ ಅಲ್ಲೇ ಇದೆ. ಬಾಬಾ ಸಾಹೇಬನಿಂದ ಒಂದು ಸ್ಥಾನದಲ್ಲಿದ್ದಾರೆ. ಆ ಸ್ಥಾನವನ್ನು ಮೀರಿ ಈ ಥರ ಜನರು ನಮಗೆ ದಲಿತರಿಗೆ ಒಂದು ನ್ಯಾಯ ಹೊಂದಿಸಿ ಕೊಡ್ತಾ ಇಲ್ಲ. ಯಾಕೆ ನಮಗೆ ಹೋರಾಟ ಮಾಡೋಕ್ಕೆ ಯಾವುದೋ ಅಧಿಕಾರ ಇಲ್ಲ. 14 ಕಿಲೋಮೀಟ್ರ್ ಯಾಕೆ ನಾವು 14,000 ಕಿಲೋಮೀಟ್ರ್ ಹೋಗಿ ನಾವು ಹೋರಾಟ ಮಾಡೋದಕ್ಕೆ ನಮ್ಮ ಬಾಬಾ ಸಾಹೇಬ್ ನಮಗೆ ರೈಟ್ಸ್ ಕೊಟ್ಟಿದ್ದಾನೆ. ಇವತ್ತು ನಾವು ಇಲ್ಲಿ ಬಂದ ಕಿಶಿಂದ ಅದು ತಿಕೋಟ ಗ್ರಾಮದಲ್ಲಿ ಅಕ್ರಮವಾಗಿ
ಜಾಗವನ್ನು ಲೂಟಿ ಮಾಡಿದಂಥ ಸಾರ್ವಜನಿಕರು ಅಲ್ಲಿದಿಂದ ಮತನ್ನು ತಗೋತೇಳಿ ತಹಸೀಲ್ದಾರ್ಗೂ ಹೇಳಿದ್ವಿ. ತಹಸೀಲ್ದಾರನ್ನು ಇದುವರೆಗೂ ಯಾವುದೇ ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದರೆ ತಹಸೀಲ್ದಾರ್ ಮೇಲೆ ಒಂದು ರೈಡ್ಸ್ ಇದೆ, ತಹಸೀಲ್ದಾರ್ ಅವರಿಗೆ ಆಗಲಿ ಬಿಜಾಪುರ DC ಅವರಿಗೆ ಆಗಲಿ. ಯಾಕಂದರೆ ಅವರಿಗೆ ಪೂರಾ ಅಧಿಕಾರ ಇದೆ. ಯಾಕಂದರೆ ಅದು ತೆರವುಗೊಳಿಸಬೇಕಂತ ಹೇಳಿ ಅವ್ರ ಮೇಲೆ ತಹಸೀಲ್ದಾರ್ ಅವರು ಒಂದು ನೋಟಿಸ್ ಜಾರಿ ಮಾಡಬೇಕು ಪೊಲೀಸ್ ಸ್ಟೇಷನ್ಗೆ, ಅವರಿಗೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿ ಅಂತೇಳಿ. ಯಾಕಂದರೆ ಗೌರ್ಮೆಂಟ್ ಜಾಗವನ್ನು ಅವರು ಕಬ್ಜಾ ಮಾಡಿ ಸುಮಾರು 10-15 ವರ್ಷಗಳಿಂದ ಮಹಿಳೆಯನ್ನು ಸ್ಥಾಪನೆ ಮಾಡಿ ಅಲ್ಲಿಂದ ಬಾಡಿಗೆಯನ್ನು ತಿಂತಿದ್ದಾರೆ. ಅವರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ತಗೋಬೇಕಂತೇಳಿ ನಾವು ಎಷ್ಟೋ ಸಾರಿ ನಾವು ತಹಸೀಲ್ದಾರ್ ಹೇಳಿದ್ರು ತಹಸೀಲ್ದಾರ್ ಯಾವುದೇ ರೀತಿಯಿಂದ ಅವ್ರ ಮೇಲೆ ಕ್ರಮ ತಗೊಳ್ತಾ ಇಲ್ಲ. ಯಾಕೆ ತಗೊಳಕತ್ತಿಲ್ಲ ನಮಗೆ ಗೊತ್ತಿಲ್ಲ. ಆ ಜಾಗಕ್ಕೆ ಮತ್ತು PDO 10-12 ವರ್ಷದಿಂದ PDO ಯಾರಿದ್ರು ಅವರು ಆ ಜಾಗಕ್ಕೆ ಗೌರ್ಮೆಂಟ್ ಜಾಗಕ್ಕೆ ಉತ್ತಾರಿಯನ್ನು ಮಾಡಿಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ನಾವು ಇವತ್ತು ಭೈರವ್ ಸುರೇಶ್ ಸರ್ಗೆ ನಾವು ಒಟ್ಟು ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀವಿ. ತಹಸೀಲ್ದಾರ್ ಏನೇನು ಕೊಟ್ಟಿದ್ದಾರೆ ಏನೇನಿಲ್ಲ, ನಾವು ಯಾವ ತಾರೀಕಿನಿಂದ ಮನವಿ ಕೊಡ್ತಾ ಇದ್ದೀವಿ. 2024ನೇ ಇಸ್ವಿಯೊಳಗಿಂದ ನಾವು ತಹಸೀಲ್ದಾರ್ ಅವರಿಗೆ ಮನವಿ ಕೊಟ್ಟಿದ್ದೀವಿ. ಆದರೂ ಕೂಡ ಅದು ಯಾವುದೂ ವ್ಯರ್ಥ ಆಗಿಬಿಟ್ಟಿದೆ ಅಲ್ಲ. ಅಲ್ಲಿ ಹಿಡಿದು ತಹಸೀಲ್ದಾರ್ ಅವರು ನೋಡಮ್ಮ ಇನ್ನಾಗ ನಾವು ಬೆಂಗಳೂರಿಗೆ ಕಂದಾಯ ಇಲಾಖೆ ಬರ್ದೀವಿ ಅಂತ ಹೇಳ್ತಾರೆ. ಕಂದಾಯ ಇಲಾಖೆ ಏನು ಬರೆದಿದ್ದಾರೆ? ಅವರಲ್ಲೇ ಎಲ್ಲ ಅಧಿಕಾರ ಇದೆ. ಇವತ್ತೇನು ಹೇಳಿದ್ರು ಸರ್ ಇವತ್ತು ಹೇಳಿದ್ರು ಆಯಿತು ನಾವೆಲ್ಲ ಇದು ಮಾಡಿ ಸ್ಟೇಷನ್ ಗಮನಕ್ಕೆ ತಂದು ಕಿಶಿಂದ ನಾವು ಮಾತಾಡ್ತೀವಿ ಅಂತ ಹೇಳಿ ಕಿಶಿಂದ ಭೈರವ್ ಸರ್ ಸುರೇಶ್ ಸರ್ ಅವರು ಇವತ್ತು ನಮ್ಮ ಮುಂದೆ ಹೇಳಿದ್ದಾರೆ. ಇಷ್ಟು ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಸಂತೋಷ್ ಟಕ್ಕೆ. ಗೌರ್ಮೆಂಟ್ ಜಾಗ ಖರ್ಚು ಅಲ್ಲಿ ನಮಗೆ ಯಾರು ಬಂದೇ ಮಾಡಿಲ್ಲ ಸರ್. ಮತ್ತು ಅಲ್ಲಿ DSP ನಮಗೆ ಹೇಳ್ತಾರೆ ನೀವು ಹೋರಾಟ ನೀವು ಮಾಡೋದ ನೀವು ಬಿಜಾಪುರನಾಗ ಇರ್ತೀರಿ ಗಾಲ್ವಾಡ್ಯಾಗ ಯಾಕೆ ಮಾಡ್ತೀರಿ ಅಂತ ಹೇಳ್ತಾರೆ. ಸರ್
ನಮಸ್ಕಾರ ಕರ್ನಾಟಕ, A9 ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.